ಇನ್ನು ರಾಜ್ಯ ರಾಜಕೀಯದಲ್ಲಿ ಕಳೆದ 3-4 ತಿಂಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ ಅಂದ್ರೆ ಅದು ಸಿಎಂ ಬದಲಾಗ್ತಾರ ಅಂತ. ಅದರ ಬೆನ್ನಲ್ಲೇ ಮತ್ತೊಂದು ಡೆವಲಪ್ಮೆಂಟ್ ಆಗ್ತದೆ. ಅದು ಸಿಎಂ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಅಪ್ಕಮಿಂಗ್ ಡಿಸಿಎಂ ಪೋಸ್ಟರ್ ರಾರಾಜಿಸ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಅಪ್ಕಮಿಂಗ್ ಡಿಸಿಎಂ ಅನ್ನುವ ಪೋಸ್ಟರ್ ಇದೀಗ ಚಾಮರಾಜಪೇಟೆಯಲ್ಲಿ ಕಂಗೊಳಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅಪ್ಕಮಿಂಗ್ ಡಿಸಿಎಂ ಈಗನ್ನುವ ಪೋಸ್ಟರ್ ಇದೀಗ ಚಾಮರಾಜಪೇಟೆಯಲ್ಲಿ ರಾರಾಜಿಸ್ತಾ ಇದೆ. ನೆಕ್ಸ್ಟ್ ಡಿಸಿಎಂ ಫ್ಲೆಕ್ಸ್ ಈಗ ಎಲ್ಲಾ ಕಡೆ ಕಂಗೊಳಿಸ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಜೆಜೆಆರ್ ನಗರ ರಸ್ತೆಯಲ್ಲಿ ಪೋಸ್ಟರ್ ಬ್ಯಾನರ್ಗಳು ಸಿಗ್ತಾ ಇದಾವೆ ಕಾರಣಕ್ಕೆ ನಿಮ್ಗೆ. ಏನಪ್ಪಾ ಅಂದ್ರೆ ಈಗ ಹೊಸ ವರ್ಷ ಬೇರೆ ಬರ್ತಾ ಇದೆ ಅಂಡ್ ಕ್ರಿಸ್ಮಸ್ ಬೇರೆ ಇದೆಯಲ್ಲ, ಇದರ ವಿಶಸ್ ಮಾಡುವ ನೆಪದಲ್ಲಿ ಡಿಸಿಎಂ ಜಮೀರ್ ಅಂತ ಬರಹಗಳು ಜೋರಾಗಿದ್ದಾವೆ. ಕ್ರಿಸ್ಮಸ್ ನ್ಯೂ ಇಯರ್ ಶುಭಾಶಯದ ಪೋಸ್ಟರ್ ನಲ್ಲಿ ಉಲ್ಲೇಖ ಕೂಡ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಸದಸ್ಯರಿಂದ ನೆಕ್ಸ್ಟ್ ಡಿಸಿಎಂ ಜಮೀರ್ ಅನ್ನುವ ಪೋಸ್ಟರ್ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತದೆ ಚಾಮರಾಜಪೇಟೆಯಲ್ಲಿ. ಈಗ ಇದೊಂದು ರೀತಿ ಉರಿತಾ ಇರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯುವ ಕೆಲಸನ ಗೊತ್ತಿಲ್ಲ ಅಥವಾ ಸಿದ್ದರಾಮಯ್ಯ ಅವರ ಬಣದಿಂದ ಮತ್ತೊಂದು ತಂತ್ರಗಾರಿಕೆನ ಅದು ಕೂಡ ಗೊತ್ತಿಲ್ಲ. ಇನ್ ಕೇಸ್ ಸಿಎಂ ಅನ್ನುವಂಥದ್ದು ಕುರ್ಚಿ ಬದಲಾವಣೆ ಆದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಹೈಕಮಾಂಡ್ ಅನ್ನೋದಕ್ಕೆ ಒಂದು ಹಿಂಟ್ ಬಿಟ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ದಲಿತ ಸಿಎಂ ಆಯ್ತು, ಈಗ ಡಿಸಿಎಂ, ಆಮೇಲೆ ಕೆಪಿಸಿಸಿ ಅಧ್ಯಕ್ಷರ ಸರದಿನ ತಕೊಳ್ತಾರೆ. ಹಾಗಾಗಿ ಇದ್ಯಾವುದು ಆಗ್ಬಾರ್ದು, ತಲೆನೋವು ಬೇನೆ ನಿಮ್ಗೆ ಸಿಗಬಾರ್ದು ಅಂದ್ರೆ ಸಿಎಂ ವಿಚಾರದಲ್ಲಿ ಕೈ ಹಾಕಕ್ ಹೋಗ್ಬೇಡಿ ಅನ್ನುವಂತಹ ಹಿಂಟ್ ಇದು ಗೊತ್ತಿಲ್ಲ. ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಸಿಎಂ ಬದಲಾವಣೆ ಆದ್ರೆ ದಲಿತ ಸಿಎಂ ಕೂಗು ಒಂದ್ ಕಡೆ, ಮತ್ತೊಂದ್ ಕಡೆ ಸಿಎಂ ಕುರ್ಚಿ ಚೇಂಜ್ ಮಾಡಕ್ ನೀವು ಹೊರಟ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ನೋಡಿ. ಡಿಸಿಎಂ ಇಂದ ಹಿಡಿದು ಕೆಪಿಸಿಸಿ ಅಧ್ಯಕ್ಷರಿಂದ ಹಿಡಿದು ದಲಿತ ಸಿಎಂ ತನಕ ಅನ್ನುವ ತಂತ್ರಗಾರಿಕೆಯ ಬೆದರಿಕೆನ ಇದು ಹೈಕಮಾಂಡ್ಗೆ ಒಂದು ಸ್ಟ್ರಾಟಜಿನ? ಖಂಡಿತ ವಿದ್ಯಾ, ಏನು ರಾಜ್ಯದಲ್ಲಿ ಸಿಎಂ ವಿಚಾರ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಪಟ್ಟು ಬಿಡದೆ ಅಟಕ್ ಬಿದ್ದಿದ್ದಾರೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅಪ್ಕಮಿಂಗ್ ಡಿಸಿಎಂ ಅನ್ನುವಂತ ಪೋಸ್ಟರ್ ರಾಜ್ಯದಲ್ಲಿ ಅದರಲ್ಲೂ ಕೂಡ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಶುಭಾಶಯ ಕೋರುವ ಪೋಸ್ಟರ್ಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ ಮತ್ತು ಫೋಟೋಗಳನ್ನ ಬಳಸಿ ಇವತ್ತು ಅಪ್ಕಮಿಂಗ್ ಡಿಸಿಎಂ ಅನ್ನುವಂತ ಮಾತನ್ನ ಏನು ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಮಾಡ್ತಿರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ತಮ್ಮ ಬೇಡಿಕೆ ನೀಡುವುದ್ರ ಜೊತೆಗೆ ಬ್ಲಾಕ್ ಮೇಲ್ ಮಾಡುವಂತ ತಂತ್ರವೂ ಕೂಡ ಇವರಲ್ಲಿ ಇದೆಯಾ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಅವರು ಬದಲಾವಣೆ ಮಾಡಿದ್ರೆ ಕೆಪಿಸಿಸಿಯ ಸಾರಥ್ಯವನ್ನು ಬದಲಾವಣೆ ಮಾಡಬೇಕಾಗತ್ತೆ. ಜೊತೆಗೆ 3-4 ಡಿಸಿಎಂ ಸ್ಥಾನಗಳನ್ನು ಕೂಡ ನೀಡಬೇಕು. ಜೊತೆಗೆ ಡಿಸಿಎಂ ಅವರನ್ನ ಸಿಎಂ ಮಾಡಿದ್ರೆ ಸಮುದಾಯವಾರು ಡಿಸಿಎಂ ಮಾಡಿಕೊಳ್ಳುವಂತ ಪಟ್ಟು ಕೂಡ ಇರುವಂತದ್ದು. ಹೀಗಾಗಿ ಈ ರೀತಿಯ ಬದಲಾವಣೆಗಳನ್ನ ಮಾಡಿದ್ರೆ ಯಾವ ರೀತಿ ಬೇಡಿಕೆಗಳು ಬರ್ತವೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ದಲಿತ ಸಿಎಂ ಮಾಡ್ಬೇಕನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪರಮೇಶ್ವರ್, ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಒಂದು ಪಟ್ಟಣ ಬಿಗಿ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಲಾಬಿಯನ್ನ ಮಾಡ್ತಿದ್ದಾರೆ. ಇತ್ತ ಜಮೀರ್ ಅಹಮದ್ ಖಾನ್ ಅವರ ಪರ ಅಭಿಮಾನಿಗಳಿಗೆ ಈಗ ಡಿಸಿಎಂ ಬೇಡಿಕೆಯನ್ನ ಇಡ್ತಿರುವಂತದ್ದು. ಹೀಗಾಗಿ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದ್ರೆ ಡಿಸಿಎಂ ಮಾಡ್ಬೇಕು ಪಟ್ಟು ಕೂಡ ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿಯ ಒಂದು ತಂತ್ರ ಒತ್ತಡವನ್ನ ಇರಬೇಕು, ಜೊತೆಗೆ ತಂತ್ರಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿರುವಂತದ್ದು. ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಏನು ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ 4 ಡಿಸಿಎಂ ಮಾಡಬೇಕು ಅಥವಾ ದಲಿತ ಸಿಎಂ ಅವಕಾಶ ಮಾಡ್ಬೇಕು ಅನ್ನುವಂತ ನಿರ್ಧಾರಗಳಿಗೆ ಈಗಾಗಲೇ ಕೆಲವೊಂದಿಷ್ಟು ನಾಯಕರು ಬಂದಿರುವಂತದ್ದು. ಹೀಗಾಗಿ ಇವತ್ತು ಏನು ಚಾಮರಾಜಪೇಟೆ ಆಗಿರ್ಬೋದು, ಯಾವುದು ಜಯನಗರ ಆಗಿರ್ಬೋದು, ಎಲ್ಲ ಭಾಗದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪೋಸ್ಟರ್ಗಳು ರಾರಾಜಿಸಿದ್ದಾವೆ. ಕ್ರಿಸ್ಮಸ್ ಹಬ್ಬ ಮತ್ತು ನ್ಯೂ ಇಯರ್ಗೆ ಒಂದು ಶುಭ ಕೋರುವ ಬ್ಯಾನರ್ಗಳಲ್ಲಿ ಜಮೀರ್ ಅಹಮದ್ ಅವರಿಗೆ ಅಪ್ಕಮಿಂಗ್ ಡಿಸಿಎಂ ಅನ್ನೋಂತ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಮೂಲಕ ಜಮೀರ್ ಅಹಮದ್ ಖಾನ್ ಅವರನ್ನ ಡಿಸಿಎಂ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಮಾಡಿರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸರ್ಕಾರಕ್ಕೆ 2.5 ವರ್ಷ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ತಮ್ಮ ಒಂದು ಬೇಡಿಕೆ ನೀಡುವ ತಂತ್ರವನ್ನ ಈ ಮೂಲಕ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಿರುವಂತದ್ದು ವಿದ್ಯಾ. ಎಸ್, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.